ಹೈಕೋರ್ಟ್ದಿರಲಿ ಯಾವುದೇ ನೇಮಣಿಕೆ ಮಾಡುವಂಥ ಶಕ್ತಿ ಇರೋದು ಕೇವಲ ನ್ಯಾಯಾಂಗಿಕ. ಎಲ್ಲ ನೆಲೆಗಟ್ಟಿನಲ್ಲೇ ನ್ಯಾಯಾಂಗ ಈ ಒಂದು ಸ್ವಾಯತ್ತತೆ ಪಡೆದು ಈ ಕೇಂದ್ರದ ಒಂದು ಡೈರೆಕ್ಷನ್ ಮಣಿತಾ ಇದೆಯಾ, ಅಥವಾ ಅವ್ರು ರಿಟೈರ್ ಆದಮೇಲೆ ನ್ಯಾಯಾಧೀಶರು ಒಂದು ಮುಂದಿನ ಭವಿಷ್ಯಕ್ಕಾಗಿ ಅದನ್ನು ಈ ರೀತಿ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಮೇಲೆ ಕೇಳಿ ಬರುತ್ತಿರುವುದರಿಂದಾಗಿ ಸಹಜವಾಗಿ ಇವೆಲ್ಲನೂ ಮತ್ತು ಚರ್ಚೆ ಆಗ್ತಾ ಇದ್ದಾವೆ. ಇದು ಬೇಕಾಗಿತ್ತಾ, ನಮ್ಮ ನ್ಯಾಯಾಂಗ ಇದು ಡಿಸಿಷನ್ ತೊಗೊಳ್ಬೇಕಾಗಿತ್ತಾ ಅಂಥೇಳಿ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನರ ಪ್ರಶ್ನೆಗೆ ಉತ್ತರ ನೀಡುವಂಥ ಸಮಯ ಈಗ ಸುಪ್ರೀಂ ಕೋರ್ಟ್ ಮುಂದದ. ಮೋಸ್ಟ್ಲಿ ಇದಕ್ಕೆ ಪಾಸಿಟಿವ್ ಆಗಿ ಉತ್ತರ ಸಿಗ್ಬೋದು ಮತ್ತು ಜನರ ಬೇಡಿಕೆಗಳಿಗೆ ಸ್ಪಂದಿಸ್ಬೋದು, ಜನರ ನೋವಿಗೆ ಸ್ಪಂದಿಸ್ಬೋದು. ಯಾಕಪ್ಪ ಅಂತಂದ್ರೆ ಅದ್ರ ಮೇಲೆ ಯಾರದೇ ಪ್ರಭಾವ ಇಲ್ಲ. ಯಾವ ಒಬ್ಬ ಈ ಕಾರ್ಯಾಂಗದಾಗಿರ್ಬೋದು, ಶಾಸಕಾಂಗದಾಗಿರ್ಬೋದು ಪ್ರಭಾವ ಆಗಿಲ್ಲ, ಇರುವುದಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಂತ ತಮ್ಮ ಸಪ್ರೇಟ್ ಆಗಿದ್ದಂಥ ಸಂವಿಧಾನ ಸಪ್ರೇಟಾಗಿ ಶಕ್ತಿ ಕೊಟ್ಟದ ನಮ್ಮ ಇದಕ್ಕೆ ನ್ಯಾಯಾಂಗಕ್ಕೆ. ಈ ಶಾಸಕಾಂಗ ಅಥವಾ ಕಾರ್ಯಾಂಗ ತಪ್ಪಿದಲ್ಲೇ ಸರಿಯಾದ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆ ದಿಶೆಯಲ್ಲೇ ಈ ಉಣ್ಣಾವದಾಗಿರ್ಬೋದು, ಈ ಅರಾವಳಿದಾಗಿರ್ಬೋದು ಎಲ್ಲದೂ ಪರ್ಫೆಕ್ಟ್ ನಿರ್ಧಾರವನ್ನು ತೆಗೆದುಕೊಳ್ತದೆ. ಜನರಿಗೆ ಅನುಕೂಲ ಆಗುವಂಥ ಡಿಸಿಷನ್ ಇಲ್ಲದೆ ಬರ್ತದೆ, ತೀರ್ಪು ಇಲ್ಲದೆ ಬರ್ತದೆ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ನೋಡೋಣ ಏನಾಗ್ತದೆ ಇವತ್ತು ಅಂತ ಹೇಳ್ತಾ ಸಂಗರ್ಗೆ ಮತ್ತೆ ಮರಳಿ ಜೈಲಿಗೆ ಹೋಗೋದಾಗುತ್ತಾ. ಅರಾವಳಿ ಏನು 100 ಮೀಟರ್ ಕ್ಷೇತ್ರ ಕೆಳಗಿದಂಥ ಕಾಡು ಬೆಟ್ಟಗಳನ್ನು ಅಡ್ಡುವುದು, ಅಗಿಯುವುದು, ಅದನ್ನು ನಾಶ ಮಾಡೋದು ನಿಲ್ಲುತ್ತಾ ಇವೆರಡು ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗುವಂತೆಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಸುಪ್ರೀಂ ಜನಪರವಾಗಿ ನಿರ್ಧಾರ ತೆಗೆದುಕೊಳ್ತದೆ. ಅದು ಸ್ವಾಯತ್ತ ಸಂಸ್ಥೆ ಅನ್ನೋದನ್ನು ಮತ್ತೊಂದು ತೋರಿಸಿಕೊಳ್ಳುತ್ತದೆ ಅನ್ನೋ ಭರವಸೆಯಿಂದ ಈ ಒಂದು ವಿಡಿಯೋ ತಮ್ಮೊಂದಿಗೆ ಮಾಡಿ ಹಂಚ್ಕೊಂಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸದಸ್ಯರಾಗಿರಲಿ. ವಂದನೆಗಳು.